ಸರ್ಕಾರ ಆ್ಯಕ್ಚುಲಿ ಈ ವಿಚಾರದಲ್ಲಿ ಬಹಳ ಒಳ್ಳೇದು ಮಾಡಿದೆ. ಗ್ರೇಟರ್ ಬೆಂಗಳೂರದ್ದಲ್ಲ, ಈಗ ಹೇಳ್ತಾ ಇರುವಂಥ ಸ್ಟೋರಿ ಇದೆಯಲ್ಲ, ಬಹಳ ಒಳ್ಳೆ ಕೆಲಸ ಮಾಡಿದ್ರು. ಅದು ಯಾರೇ ಈ ಯೋಚನೆಯನ್ನು ಮಾಡಿದ್ರಲ್ಲ, ನಿಮಗೊಂದು ದೊಡ್ಡ ನಮಸ್ಕಾರ, ಒಂದು ಒಳ್ಳೆ ಸೆಲ್ಯೂಟ್ ನಮ್ಮ ಕಡೆಯಿಂದ. ಯಾಕೆ ಅಂತಂದರೆ, ರಾಜ್ಯದ ಪುಣ್ಯಕ್ಷೇತ್ರಗಳ ನದಿ ತೀರದಲ್ಲಿ ಶಾಂಪೂ ಸೋಪುಗಳ ಮಾರಾಟ ನಿಷೇಧ ಮಾಡಿ ಅರಣ್ಯ ಮತ್ತು ಪರಿಸರ ಇಲಾಖೆ ಆದೇಶಿಸಿದೆ. ಜನ ಸ್ನಾನ ಮಾಡಿದ ನಂತರ ನದಿಯಲ್ಲಿ ಕವರ್ ಬಿಸಾಡ್ತಾ ಇದ್ದಾರೆ. ಇದರಿಂದ ನದಿ ನೀರಿನ ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಹೀಗಾಗಿ ನದಿ ದಡಗಳಲ್ಲಿ ಸೋಪು ಶಾಂಪು ಮಾರಾಟ ಮಾಡದಂತೆ ನಿಷೇಧ ಮಾಡಿದ್ದಾರೆ. ಆ ಬಟ್ಟೆನೂ ಬಿಸಾಕ್ ಬರ್ತಾರೆ, ಅದಕ್ಕೊಂದು ಬ್ರೇಕ್ ಹಾಕ್ಬಿಡಿ. ಬಿಸಾಕೋಂಗಿಲ್ಲ, ಯಾವನ್ ಬಿಸಾಕ್ತಾರೋ ಅವ್ನಿಗೆ ದಂಡ ಹಾಕ್ಬಿಡಿ, ಅಲ್ಲಿ ಸರಿಯಾಗಿರುತ್ತೆ. ಸೊ ಏನೇನೀಗ ಸರ್ಕಾರ ಅದಕ್ಕೆ ನಿಷೇಧವನ್ನು ಹೇರಿದೆ ಅನ್ನುವಂಥದ್ದನ್ನು ನೋಡ್ಬಿಡೋಣ. ಪುಣ್ಯಕ್ಷೇತ್ರಗಳ ನದಿ ತೀರದಲ್ಲಿ ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಬಹುತೇಕ ನದಿ ತೀರಗಳಲ್ಲಿ ಹಣೆಬರನೇ ಇದು. ಹೋಗ್ತಾರೆ, ಶಾಂಪೂ ಪ್ಯಾಕೆಟ್ ಯೂಸ್ ಮಾಡ್ತಾರೆ. ಅಲ್ಲಿ ಹೋಗಿ ನದಿ ಸ್ನಾನ ಮಾಡಿ ಬರ್ರಪ್ಪ ಅಂತಂದರೆ ಅಲ್ಲೂ ಸೋಪ್ ಹಚ್ಕೊಂಡೆ, ಅಲ್ಲೂ ಶಾಂಪೂ ಹಚ್ಕೊಂಡು, ಬರೀ ಇಂಥದ್ದೇ ನಮ್ಮ ಜನದ್ದು. ಶಾಂಪೂ ಸೋಪಿನಲ್ಲಿ ಸ್ನಾನ ಮಾಡ್ತಾ ಇದ್ದಂಥ ಭಕ್ತರು ಅಲ್ಲಿ ಹೋಗ್ಬಿಟ್ಟು ಒಂದು ಪುಣ್ಯ ನದಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ ಅಂದರೆ, ಏನು ಸೋಪು ಶಾಂಪೂ ಹಚ್ಕೊಳ್ಳೇ ಇಲ್ಲ ಅಂತಂದರೆ ಇವರು ಏನೋ ಕೊಳಕ್ಕೆ ನಾರ್ತಾರೆ ಅನ್ನೋ ರೀತಿಯಲ್ಲಿ ಆಡ್ತಾರೆ ಜನ. ಸ್ನಾನ ಮಾಡಿ ಕವರ್ಗಳನ್ನು ನದಿಗೆ ತೇಲಿ ಬಿಡ್ತಾ ಇದ್ರು. ಅವ್ರಿಗೆ ಏನಾಗಬೇಕಾಗಿದೆ, ಹರ್ಕೊಂಡು ಹೋಗುತ್ತೆ ಬಿಡು ಅಂಥೇಳಿ. ಕಾಮನ್ ಸೆನ್ಸ್ ಇಲ್ಲ, ಕಲ್ತವ್ರೆ ಹೆಂಗೆ ಮಾಡ್ತಾರೆ ತುಂಬ ಜನ. ಜೊತೆಗೆ ಹಳೆಯ ಬಟ್ಟೆಗಳನ್ನು ಬಿಡ್ತಾ ಇದ್ರಂತ. ಅದೊಂದು ಕೆಟ್ಟ ನಂಬಿಕೆ ರೀ ಅದೊಂದು. ಏನು, ಹಾಕ್ಕೊಂಡಿರೋ ಬಟ್ಟೆನ ಅಲ್ಲೇ ಬಿಟ್ಟು ಬಂದುಬಿಟ್ರೆ ಎಲ್ಲ ಹೋಗ್ಬಿಡುತ್ತಂತೆ, ಕರ್ಮಗಳೆಲ್ಲ. ಕರ್ಮ ಆ ನದಿಗೆ ಹಾಕಿರುವಂಥ ಹಳೆ ಬಟ್ಟೆಯಿಂದನೇ ಇನ್ನೊಂದಿಷ್ಟು ಕರ್ಮ ಅಂಟಿಸ್ಕೊಂಡು ಬರ್ತೀರಾ ನೀವು. ಇದರಿಂದ ಮಲಿನವಾಗ್ತಾ ಇದ್ದಿದ್ದು ನದಿಗಳ ನೀರು. ಹೋಗಿ ಎಲ್ಲ ಕಡೆನೂ ಹಂಗೆ ಇದೆ. ನೀವು ಹೋಗುವಂಥ ಅತಿ ಹೆಚ್ಚು ಮಂತ್ರಾಲಯ ಕಡೆಗೆ ಹೋಗಿ, ಟಿ ನರಸೀಪುರ ಕಡೆ ಹೋಗಿ, ಈ ಕಡೆ ಕಾವೇರಿ ಕಡೆ ಹೋಗಿ, ಎಲ್ಲ ನದಿ ತೀರಗಳಲ್ಲೂ ಹಣೆಬರ ಇದೇ ಮಾಡಿಟ್ಟಿರ್ತಾರೆ. ಸೊ ಶಾಂಪೂ ಸೋಪು ಮಾರಾಟಕ್ಕೆ ನಿಷೇಧ ಹೇರಿದ್ದಾರೆ. ಆದೇಶ ಉಲ್ಲಂಘಿಸಿದರೆ ದಂಡ ಹಾಕುವ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಚಿಂತನೆ ಬೇಡ, ದಂಡ ಹಾಕಿ. ಅವನು ಯಾವನೇ ಇರಲಿ, ದಂಡ ಹಾಕಿ ಅವನಿಗೆ. ಶಾಂಪೂ ಸೋಪು ತೊಗೊಂಡೋಗ್ತಾರಂತೆ, ಬಟ್ಟೆ ಬಿಸಾಕ್ ಬರ್ತಾರಂತೆ. ಒಂದಿಷ್ಟು ಕೆಲಸ ಆದರೂ ಸಿಗುತ್ತೆ ಅಲ್ಲ, ಒಂದಿಷ್ಟು ಜನ ನಿಯೋಜಿಸಿ ಒಂದು ಗೌರವಧನ ಕೊಟ್ಬಿಟ್ಟು ಯಾವ್ಯಾವನು ಮಾಡ್ತಾನೆ ಅವನಿಗೆ ಹಾಕ್ಬೇಕು ದಂಡ, ಕರೆಕ್ಟ್ ಆಗುತ್ತೆ.